ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಯಾವೊಂದು ಅದ್ಭುತವಾಗಿರೋ ಸಿನಿಮಾ ಬಗ್ಗೆ ಮಾತಾಡ್ತಾ ಇದೀನಿ ಅಂತಂದ್ರೆ ಆ ಸಿನಿಮಾ ಹೆಸರು ಕೋಟಿಗೊಬ್ಬ. ಈ ಸಿನಿಮಾ 2001ರಲ್ಲಿ ತೆರೆ ಕಾಣುತ್ತೆ ಮತ್ತು ಈ ಸಿನಿಮಾದ ಬಜೆಟ್ ಎಷ್ಟಾಗಿತ್ತು, ಈ ಸಿನಿಮಾದ ಕಲೆಕ್ಷನ್ ಎಷ್ಟಾಗಿತ್ತು ಅನ್ನೋದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಸಿನಿಮಾದ ಕತೆ ತುಂಬಾ ಅದ್ಭುತವಾಗಿತ್ತು. ಒಂದು ಆಟೋ ಡ್ರೈವರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ನಂಜುಂಡನಿಗೆ ಒಂದು ಭೂಗತ ಲೋಕದ ಲಿಂಕ್ ಯಾವ ತರ ಇರುತ್ತೆ ಅನ್ನೋದು ಈ ಸಿನಿಮಾದ ಸ್ಟೋರಿ. ಅವ್ನು ಹೇಗೆ ಭೂಗತ ಲೋಕಕ್ಕೆ ಕನೆಕ್ಟ್ ಆಗ್ತಾನೆ ಮತ್ತು ಅವ್ರ ಕುಟುಂಬಕ್ಕೋಸ್ಕರ ಮತ್ತೆ ಅವರು ಭೂಗತ ಲೋಕಕ್ಕೆ ಯಾವ ತರ ಒಂದು ಎಂಟ್ರಿ ಕೊಡ್ತಾನೆ ಅನ್ನೋದು ಈ ಸಿನಿಮಾದ ಒಂದು ಮುಖ್ಯ ಉದ್ದೇಶ. ಮತ್ತು ಈ ಸಿನಿಮಾದಲ್ಲಿ ಆಶೀಶ್ ವಿದ್ಯಾರ್ಥಿ ಅವರು ಸಹ ವಿಷ್ಣುವರ್ಧನ್ ಅವರು ಏನು ಅಭಿನಯ ಮಾಡಿದಾರೋ ಅವರ ಸರಿ ಸಮಾನವಾಗಿ ಈ ಸಿನಿಮಾದಾಗೆ ಅಭಿನಯ ಮಾಡಿದ್ದಾರೆ. ಸಾಕಷ್ಟು ಟ್ರೋಲ್ ಕೂಡ ಇತ್ತು, ಈ ಕಡೆ ನೋಡು ಆ ಕಡೆ ನೋಡು ಅನ್ನೋ ಡೈಲಾಗ್ಸ್ ಅಲ್ಲಿ ನೀವು ನೋಡಿರ್ತೀರಾ. ಅದೆಲ್ಲ ಇವಾಗ ಕೂಡ ಟ್ರೆಂಡ್ ಆಗಿದೆ. ಬಟ್ ಆಗಿನ ಕಾಲಕ್ಕೆ ಆ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ಟು ಕೂಡ ಆಗಿತ್ತು. ಈ ಒಂದು ಸೀನು ಕೂಡ ಸಾಕಷ್ಟು ಪಾಪ್ಯುಲರ್ ಆಗಿತ್ತು. ತಮಿಳಲ್ಲಿ ಅಥವಾ ಕನ್ನಡದಲ್ಲಿ ಈ ಒಂದು ಸೀನ್ ಇಟ್ಕೊಂಡು ಸಾಕಷ್ಟು ಟ್ರೋಲ್ನ ಕೂಡ ಮಾಡ್ತಿದ್ದಾರೆ. ಬಟ್ ಯಾವುದೇ ಟ್ರೋಲ್ ಮಾಡಿದ್ರು ಕೂಡ ಅದು ಒಳ್ಳೆ ರೀತಿಯಲ್ಲಿ ಇರಲಿ. ಈ ಸಿನಿಮಾ ಮೊದಲು ತಮಿಳಲ್ಲಿ ಬಂದಿತ್ತು. ರಜನಿಕಾಂತ್ ಅವರು ಅಭಿನಯ ಮಾಡಿರ್ತಾರೆ ಈ ಸಿನಿಮಾದಲ್ಲಿ. ಕನ್ನಡಿಗ ಶಶಿಕುಮಾರ್ ಕೂಡ ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಪಾತ್ರ ಮಾಡಿರ್ತಾರೆ. ಅಂದ್ರೆ ಕನ್ನಡದ ಕೋಟಿಗೊಬ್ಬದಲ್ಲಿ ಅಭಿಜಿತ್ ಏನು ಅಭಿನಯ ಮಾಡಿದ್ದಾರೆ ಆ ಒಂದು ಪಾತ್ರ ತಮಿಳಲ್ಲಿ ಭಾಷಾ ಸಿನಿಮಾದಲ್ಲಿ ಶಶಿಕುಮಾರ್ ಅವರು ಮಾಡಿರ್ತಾರೆ. ಈ ಸಿನಿಮಾ ಶಶಿಕುಮಾರ್ ಅವರು ಮತ್ತು ರಜನಿಕಾಂತ್ ಅವರು ಮತ್ತು ನಗ್ಮಾ ಅವ್ರನ್ನ ಒಳಗೊಂಡಿರುತ್ತೆ. ಈ ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಹಿಟ್ ಆಗಿರುತ್ತೆ ತಮಿಳಲ್ಲಿ. ಎಲ್ಲರೂ ಕೂಡ ಅನ್ಕೊಂಡಿದ್ರು ತಮಿಳಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರೋ ಸಿನಿಮಾನ ತಗೊಬಂದು ಕನ್ನಡಕ್ಕೆ ಮಾಡ್ತಿದ್ದೀರಾ ಅಂತಂದ್ರೆ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಜನ ನೋಡೋದಿಲ್ಲ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ರಜನಿಕಾಂತ್ ಸಿನಿಮಾ ಕರ್ನಾಟಕದಲ್ಲಿ ಆಗಿನ ಕಾಲಕ್ಕೆ 8ರಿಂದ 10 ಕೋಟಿ ಕಲೆಕ್ಷನ್ ಮಾಡ್ತಿತ್ತು ಅಂತಂದ್ರೆ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಜನ ಅಭಿಮಾನಿಗಳು ರಜನಿಕಾಂತ್ ಅವ್ರಿಗಿದ್ರು. ಇಡೀ ಭಾರತ ದೇಶದಲ್ಲೆಲ್ಲ ಅಭಿಮಾನಿಗಳನ್ನ ಹೊಂದಿದಂತ ನಟ ರಜನಿಕಾಂತ್ ಅವರಾಗಿದ್ರು. ಈ ಭಾಷಾ ಸಿನಿಮಾ 4.5 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣ ಆಗುತ್ತೆ. ಹತ್ತಿರ 55 ಕೋಟಿಯವರು ಕಲೆಕ್ಟ್ ಮಾಡಿರುತ್ತೆ. ಹಾಗಾಗಿ ವಿಷ್ಣುವರ್ಧನ್ ಅವರಿಗೆ ಒಂದು ಸಿನಿಮಾ ಕೂಡ ಹೇಳಿದಾಗ ವಿಷ್ಣುವರ್ಧನ್ ಅವರು ಹೇಳಿದ್ರಂತೆ ಸಿನಿಮಾ ಆಗ್ಲೇ ಕರ್ನಾಟಕದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ. ಹಾಗಾಗಿ ಈ ಸಿನಿಮಾ ಮಾಡಿದ್ರೆ ಜನ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಬೇಡ ಬೇರೆ ಕತೆ ಮಾಡೋಣ ಅಂತ ನಿರ್ದೇಶಕ ನಾಗಣ್ಣ ಅವ್ರಿಗೆ ಹೇಳ್ತಾರೆ. ಆಗ ನಾಗಣ್ಣ ಅವರು ಮತ್ತು ನಿರ್ಮಾಪಕರು ಎಲ್ಲರೂ ಕೂಡ ವಿಷ್ಣುವರ್ಧನ್ ಅವರಿಗೆ ಇಲ್ಲ ಈ ಸಿನಿಮಾ ತುಂಬಾ ಚೆನ್ನಾಗಿ ಮಾಡೋಣ, ನಮ್ಮ ಒಂದು ನೇಟಿವಿಟಿಗೆ ನಮ್ಮ ಒಂದು ಮಂಡಿಗೆ ಸಂಬಂಧಪಟ್ಟ ಮಾಡೋಣ ಅಂತೇಳಿ ವಿಷ್ಣುವರ್ಧನ್ ಅವ್ರನ್ನ ಒಪ್ಪಿಸ್ತಾರೆ. ಸಿನಿಮಾ ಶೂಟಿಂಗ್ ಮುಗಿದು ಸಿನಿಮಾ ಥಿಯೇಟರ್ ಕೂಡ ರಿಲೀಸ್ ಆಗುತ್ತೆ. ಈ ಸಿನಿಮಾ ಹತ್ತತ್ರ 1 ವರ್ಷಗಳ ಕಾಲ ಪ್ರದರ್ಶನ ಕೂಡ ಆಗುತ್ತೆ. ವಿಷ್ಣುವರ್ಧನ್ ಅವರಿಗೆ ಈ ಸಿನಿಮಾದಲ್ಲಿ ಎಷ್ಟು ಗೊತ್ತಾ ಸಂಭಾವನೆ ಕೊಟ್ಟಿದ್ದು 65 ಲಕ್ಷ ರೂಪಾಯಿ. ಅಂತ ಸೂಪರ್ ಸ್ಟಾರು, ಅಂತ ದೊಡ್ಡ ಲೆಜೆಂಡು ಕನ್ನಡದಲ್ಲಿ 2000 ಇಸ್ವಿಲಿ ತಗೋತಾ ಇದ್ದಂತ ರೆಮ್ಯುನೇಷನ್ ಬಂದು ಬರೀ 65 ಲಕ್ಷ ರೂಪಾಯಿ. ಈಗಿನ ಒಂದು ಹೀರೋಗಳು ಹೆಂಗಂದ್ರೆ ಒಂದು ಸಿನಿಮಾ ಹಿಟ್ ಆದ ತಕ್ಷಣ ನೆಕ್ಸ್ಟ್ ಸಿನಿಮಾಗಳಲ್ಲೆಲ್ಲ ಕೋಟಿನೇ ತಗೋತಾರೆ. ಆಗ್ಲೂ ಕೂಡ ವಿಷ್ಣುವರ್ಧನ್ ಸಿನಿಮಾಗಳು ಕೋಟಿ ಕಲೆಕ್ಟ್ ಮಾಡ್ತಿತ್ತು. ಆದ್ರೆ ವಿಷ್ಣುವರ್ಧನ್ ಅವರು ಯಾವೊಂದು ಸಿನಿಮಾಗೂ ಸಹ ಕೋಟಿ ರೂಪಾಯಿನ ಕಲೆಕ್ಷನ್ ತಗೊಂಡಿಲ್ಲ. ಈ ಸಿನಿಮಾಗೆ 65 ಲಕ್ಷ ತಗೊಂಡಿರ್ತಾರೆ. ಈ ಸಿನಿಮಾ ಸಹ 2.5 ಕೋಟಿ ನಿರ್ಮಾಣ ಆಗುತ್ತೆ ಕನ್ನಡದಲ್ಲಿ. ತಮಿಳಲ್ಲಿ 4.5 ಕೋಟಿ ಬಜೆಟ್ ಹಾಕಿರ್ತಾರೆ. ಅದೇ ಸಿನಿಮಾ ಕನ್ನಡದಲ್ಲಿ 2.5 ಕೋಟಿ ಬಜೆಟ್ ಅಲ್ಲಿ ಈ ಸಿನಿಮಾನ ಮುಗಿಸ್ತಾರೆ. ತಮಿಳಲ್ಲಿ ಈ ಸಿನಿಮಾ 55 ಕೋಟಿಗಿಂತ ಹೆಚ್ಚು ಕಲೆಕ್ಟ್ ಮಾಡುತ್ತೆ. ಯಾಕಂದ್ರೆ ಇಡೀ ಭಾರತ ದೇಶದಲ್ಲೆಲ್ಲ ರಜನಿಕಾಂತ್ಗೆ ಅಭಿಮಾನಿಗಳ ಬಳಗ ಇರುತ್ತೆ ಮತ್ತು ಈ ಸಿನಿಮಾ ತಮಿಳು ತೆಲುಗು 2 ಭಾಷೆ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ. ಕನ್ನಡದ ಕೋಟಿಗೊಬ್ಬ ಸಿನಿಮಾ 2.5 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣ ಆಗಿ ಈ ಸಿನಿಮಾ 12 ಕೋಟಿ ಕಲೆಕ್ಟ್ ಮಾಡುತ್ತೆ. ಅಂದ್ರೆ ಹತ್ತತ್ರ 5 ಪಟ್ಟು ಜಾಸ್ತಿ ಕೂಡ ಕಲೆಕ್ಟ್ ಮಾಡುತ್ತೆ. ನಿರ್ಮಾಪಕರಿಗೆ ದೊಡ್ಡ ಮಟ್ಟದ ಲಾಭ ಕೂಡ ತಂದ್ಕೊಡುತ್ತೆ. ಈ ಸಿನಿಮಾದ ಶೂಟಿಂಗ್ ಬಂದು ಮುಂಬೈಯಲ್ಲಿ ಮತ್ತು ಮೈಸೂರು ಭಾಗದಲ್ಲಿ ನಡೆಯುತ್ತೆ. ಮೈಸೂರು ಭಾಗದಲ್ಲಿ ನಡೆಯುವಂತ ಚಿತ್ರೀಕರಣಗಳಲ್ಲೆಲ್ಲ ವಿಷ್ಣುವರ್ಧನ್ ಅವ್ರಿಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇತ್ತಂತಂದ್ರೆ ಬರೀ ರಾತ್ರಿ ಶೂಟಿಂಗ್ ಜಾಸ್ತಿ ನಡೀತಿತ್ತಂತೆ ಫೈಟ್ ಸೀನ್ ಎಲ್ಲ. ಹಾಗಾಗಿ ವಿಷ್ಣುವರ್ಧನ್ ಅವರು ಬೆಳಗಿನ ಜಾವ 3 ಗಂಟೆ 4 ಗಂಟೆವರೆಗೂ ಶೂಟ್ ಮಾಡಿ ಹೋಗ್ತಿದಾರಂತೆ. ಯಾಕಂದ್ರೆ ಈ ಸಿನಿಮಾಗೋಸ್ಕರ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಆಗ್ಲೇಬೇಕು, ಯಾಕಂದ್ರೆ ನಿರ್ಮಾಪಕರಿಗೆ ಒಳ್ಳೇದಾಗಬೇಕು, ಯಾಕಂದ್ರೆ ನಿರ್ಮಾಪಕರು ಈ ಸಿನಿಮಾಗೋಸ್ಕರ ಕೋಟಿ ಬಂಡವಾಳ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನೊಂದು ಇನ್ಸಿಡೆಂಟ್ ಕೂಡ ನಿರ್ಮಾಪಕರು ಹೇಳಿದ್ರು. ಈ ಸಿನಿಮಾ ಚಿತ್ರೀಕರಣ ಮುಂಬೈಲಿ ನಡಿಬೇಕಾದ್ರೆ ಹಫ್ತಾ ವಸೂಲಿಗೆ ಬಂದಂತ ಕೆಲವೊಂದಷ್ಟು ರೌಡಿಗಳು ವಿಷ್ಣುವರ್ಧನ್ ಹತ್ರ ಬಂದು ಅವರು ಸೆಲ್ಯೂಟ್ ಹೊಡೆದು ಫೋಟೋ ತಗೊಂಡು ಹೋದ್ರಂತೆ. ಯಾಕೆಂತಂದ್ರೆ ವಿಷ್ಣುವರ್ಧನ್ ಅವರು ಇದಕ್ಕಿಂತ ಮುಂಚೆ ತಮಿಳು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ರು ಮತ್ತು ಬಾಂಬೆ ಅವರು ಮುಂಬೈ ಅವರೆಲ್ಲ ವಿಷ್ಣುವರ್ಧನ್ ಸಿನಿಮಾಗಳನ್ನ ಸಾಕಷ್ಟು ನೋಡ್ತಿದ್ರು. ಹಾಗಾಗಿ ವಿಷ್ಣುವರ್ಧನ್ ಅವರಿಗೆ ಬರೀ ಕರ್ನಾಟಕ ಮಾತ್ರ ಅಲ್ದಿರ ತಮಿಳುನಾಡಲ್ಲಿ ಮತ್ತು ಬಾಂಬೆಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳ ಬಳಗ ಕೂಡ ಇತ್ತು. ಮತ್ತು ಈ ಸಿನಿಮಾದಲ್ಲಿ ದೇವರಾಜ್ ಅವರ ಅಭಿನಯ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅವರು ಒಂದು ಪೊಲೀಸ್ ಅಧಿಕಾರಿ ಪಾತ್ರ ಮಾಡಿದ್ದಾರೆ ಈ ಸಿನಿಮಾ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯ್ತು. ಈ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ದಿನಗಳ ಹಿಂದೆ ಸಾಕಷ್ಟು ಚರ್ಚೆ ನಡೀತಿತ್ತು. ಭಾಷಾ ಸಿನಿಮಾಗೆ ಕೋಟಿಗೊಬ್ಬ ಸಿನಿಮಾನ ಹೋಲಿಕೆ ಮಾಡಿ ಒಂದಷ್ಟು ಟ್ರೋಲ್ ಮಾಡೋ ವಿಷಯಗಳೆಲ್ಲ ನಡೀತಿತ್ತು. ಆದ್ರೆ ನನ್ನ ಪ್ರಕಾರ ಹೇಳಿದ್ರೆ ರಜನಿಕಾಂತ್ ಅವರು ಸೂಪರ್ ಸ್ಟಾರ್, ಒಳ್ಳೆ ಅಭಿನಯ ಮಾಡ್ತಾರೆ ಇಲ್ಲ ಅಂತಲ್ಲ. ಆದ್ರೆ ವಿಷ್ಣುವರ್ಧನ್ ಅವರು ಕೂಡ ಯಾವುದೇ ರೀತಿ ಕಮ್ಮಿ ಇಲ್ಲ ರಜನಿಕಾಂತ್ ಅವ್ರಿಗೆ. ಯಾಕೆಂತಂದ್ರೆ ಅವರಿಬ್ರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಆದ್ರೆ ಈ ಒಂದು ವಿಷಯಗೋಸ್ಕರ, ಈ ಒಂದು ಸಿನಿಮಾಗೋಸ್ಕರ 2 ನಟರ ಅಭಿಮಾನಿಗಳು ಅವ್ರನ್ನ ಇವ್ರು ಟ್ರೋಲ್ ಮಾಡೋದು, ಇವ್ರನ್ನ ಅವ್ರು ಟ್ರೋಲ್ ಮಾಡೋದು ಮಾಡ್ತಿದ್ದಾರೆ. ಅದನ್ನೆಲ್ಲ ಬಿಟ್ಟು ಅವರ ಅಭಿಮಾನಿಗಳಿಗೆ ಅವ್ರು ಇರೋ ದೊಡ್ಡವನು, ವಿಷ್ಣುವರ್ಧನ್ ಸರ್ ಅಭಿಮಾನಿಗಳಿಗೆ ವಿಷ್ಣುವರ್ಧನ್ ಅವರು ದೊಡ್ಡವರು ಅಷ್ಟೇ. ಅದು ಬಿಟ್ಟು ಇನ್ನೇನು ಇಲ್ಲ. ಈ ಸಿನಿಮಾ ಸಹ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಬಿಡುಗಡೆ ಆಗ್ತಿದೆ. 2001ರಲ್ಲಿ ಯಾರು ಸಿನಿಮಾನ ನೋಡಿಲ್ಲ ಅಂದ್ರೆ ನಾವೆಲ್ಲ ಈ ಸಿನಿಮಾನ ಟಿವಿಲಿ ನೋಡಿದ್ದೀವಿ, ಥಿಯೇಟರ್ ನೋಡಿಲ್ಲ. ನಾವು ಕೂಡ ಈ ಸಿನಿಮಾನ ಥಿಯೇಟರ್ ನೋಡ್ತೀವಿ. ಆಗ ಥಿಯೇಟರ್ ಯಾರು ವಿಷ್ಣುವರ್ಧನ್ ಅವ್ರ ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಡ್ರೋ ಅವರೆಲ್ಲ ಖಂಡಿತವಾಗ್ಲೂ ಹೋಗಿ ಥಿಯೇಟರ್ ನೋಡಿ ಒಂದು ಒಳ್ಳೆ ಅನುಭವ ಸಿಗುತ್ತೆ. ಯಾಕಂದ್ರೆ ವಿಷ್ಣುವರ್ಧನ್ ಅವರ ಈ ಸಿನಿಮಾದಲ್ಲಿ ಫೈಟ್ಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ಮಳೆ ನಡೆಯುವಂತ ಫೈಟು,
ಮತ್ತೆ ಒಬ್ಬ ಒಂದು ಗುರುದತ್ ಏನಿದ್ದಾರೆ ಒಂದು 5.5-6 ಅಡಿ ಇರ್ತಾರೆ ಅವರು. ಅವರ ಒಂದು ಶೋಲ್ಡರ್ ಮೇಲೆ ಕಾಲಿಟ್ಟು ಮಾತಾಡುವಂಥ ಸ್ಟೈಲು ಇದೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಥಿಯೇಟ್ರಲ್ಲಿ. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಲಿ, ಸಾಕಷ್ಟು ಒಳ್ಳೇದು ಆಗಲಿ ನಿರ್ಮಾಪಕರಿಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.